ಇನ್ನು ಬೆಂಗಳೂರಿನಲ್ಲಿ ಡೆಂಗಿ ಕೇಸ್ಗಳು ವಿಪರೀತ ಜಾಸ್ತಿ ಆಗ್ತಾ ಇವೆ. ಬೇರೆ ಬೇರೆ ಕಡೆಗೂ ಕೂಡ ಡೆಂಗಿ ವಿಪರೀತ ಪ್ರಮಾಣದಲ್ಲಿ ಹರಡ್ತಾ ಇದೆ. ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಕೇಸ್ಗಳು. ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾ ಇವೆ. ರಾಜಧಾನಿನಲ್ಲೂ ಕೂಡ ಡೆಂಗಿ ಹಾವಳಿ ಮಿತಿ ಮೀರಿ ಹೋಗ್ತಾ ಇದೆ. 1563 ಜನರಲ್ಲಿ ಡೆಂಗಿ ಪತ್ತೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 491, ಮೈಸೂರಿನಲ್ಲಿ 479, ಹಾವೇರಿ ಜಿಲ್ಲೆಯಲ್ಲಿ 451, ಚಿತ್ರದುರ್ಗ ಜಿಲ್ಲೆಯಲ್ಲಿ 265, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 233. ಅಂದರೆ ಡೆಂಗಿ ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಇದೆ. ಸತ್ತಿರೋರ ಸಂಖ್ಯೆ ಹಾಸನದಲ್ಲಿ 2, ಶಿವಮೊಗ್ಗ 1, ಹಾವೇರಿ 1, ಧಾರವಾಡ 1. ಸತ್ತಿರೋರ ಸಂಖ್ಯೆನೂ ಕೂಡ ನಾವು ತೋರಿಸ್ತಾ ಇದ್ದೀವಿ. ಒಟ್ಟು 5 ಜನ ಸಾವನ್ನಪ್ಪಿದ್ದಾರೆ. 1563 ಜನರಲ್ಲಿ ಬೆಂಗಳೂರಿನಲ್ಲಿ ಪಾಸಿಟಿವ್ ಆಗಿರೋದು. ನೋಡಿ, ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನೀವು ಸರಿಯಾಗಿ ಇಟ್ಕೋಬೇಕು. ಅಲ್ಲಿ ಇಲ್ಲಿ ಏನಾದರೂ ನೀರು ನಿಲ್ಲುತ್ತಾ ನೋಡಬೇಕು. ನೀರು ನಿಲ್ಲುವಂಥ ಜಾಗ ಇದ್ದರೆ ಅದಕ್ಕೊಂದಿಷ್ಟು ಏನಾದರೂ ಸಿಂಪಡಣೆ ಮಾಡಬೇಕು, ಒಂದಿಷ್ಟು ಔಷಧಿಗಳನ್ನು. ಇಲ್ಲಾಂದರೆ ಕಷ್ಟ ಆಗುತ್ತೆ. ಈ ರೀತಿ ಸಂಖ್ಯೆ ಜಾಸ್ತಿ ಆಯಿತು. ಮಕ್ಕಳೇ ಬಲಿಯಾಗ್ತಾ ಇವೆ. ಬಹಳ ಹುಷಾರಾಗಿರಿ ತಂದೆ ತಾಯಿಗಳು. ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳುಗಳಿಗೆ ಇದು ಹರಡ್ತಾ ಇದೆ. ಯಾಕಂದರೆ ಮಕ್ಕಳುಗಳಲ್ಲಿ ರೋಗ ನಿರೋಧಕ ಶಕ್ತಿಯ ಕೊರತೆ ಇರುತ್ತೆ. ಸುಲಭದ ತುತ್ತು ಮಕ್ಕಳು ಮತ್ತು ಮುದುಕರು. ಹುಷಾರಾಗಿರಿ.